ಮನ್ನಿರಿ ಸೇರುವ ದೇವರ ದೇಗುಲದಿ ಪರಮನ ಸ್ತುತಿಸಿ ಪೂಜಿಸಲು ಪ್ರೀತಿಯ ಆಲಯಕ್ಕೆ ಪ್ರಭುವಿನ ಮಂದಿರಕ್ಕೆ ಸ್ವಾರ್ಥದ ಸುಳಿಯಲ್ಲಿ ಸುಳುಕಿದ ಮನವೇ ನಿರ್ಮಲ ಪ್ರೇಮವ ಬಯಸುವೆಯ. ಸ್ವಾರ್ಥದ ಸುಳಿಯಲ್ಲಿ ಸುಳುಕಿದ ಮನವೇ ನಿರ್ಮಲ ಪ್ರೇಮವ ಬಯಸುವೆಯ. ದೇವನ ಚರಣದಿ ಶಿರಬಾಗಿ ಅರ್ಪಿಸಿ ಬಾಳಿನ ಬವಣೆಗಳ. ದೇವನ ಚರಣದಿ ಶಿರಬಾಗಿ ಅರ್ಪಿಸಿ ಬಾಳಿನ ಬವಣೆಗಳ. ಬಂದಿಹೇ ದೇವನೇ ನಿನ್ನಯ ಚರಣಕ್ಕೆ, ನಂಬಿಹೇ ನಿನ್ನನೇ ನಾವಲನು. ನೆರವನು ಕೋರುತ್ತಾ ಬಂದಿಹೆ ದೇವನೇ ನಿನ್ನಯ ಸನ್ನಿಧಿಗೆ. ಪರಮನ ಪೂಜಿಸಲು ಪ್ರೀತಿಯ ಆಲಯಕ್ಕೆ, ಪರಮನ ಸನ್ನಿಧಿಗೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಇಂದಿನ ಈ ಬಲಿಪೂಜೆಯನ್ನು ಚಾರ್ಲ್ಸ್ ವೇಗಸ್ ಅವರ ಆತ್ಮ ಶಾಂತಿಗಾಗಿ ಹಾಗೂ ಫಿಲೋಮಿನ ದೇವಭೂಷಣಂ ಮತ್ತು ಲೂರ್ದ್ ಮೇರಿ ಹಾಗೂ ಪ್ರಭಾಕರ್ ಅವರ ಮದುವೆಯ ವಾರ್ಷಿಕೋತ್ಸವದ ನೆನಪಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಬಲಿಪೂಜೆಯನ್ನು ನೀಡಿರುತ್ತಾರೆ. ಇವರ ಉದ್ದೇಶಕ್ಕೋಸ್ಕರ ನಾವು ವಿಶೇಷವಾಗಿ ಈ ಬಲಿಪೂಜೆ ಸಂದರ್ಭದಲ್ಲಿ ಬೇಡಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ಸೃಷ್ಟಿಸಿದ್ದಂತ ದೇವರು ನಾವು ಕಷ್ಟ ಕಾಲದಲ್ಲಿ, ದುಃಖದಲ್ಲಿ, ತೊಂದರೆಗಳಲ್ಲಿ ಇರುವಂತ ಸಂದರ್ಭದಲ್ಲಿ ನಾವು ನಾಶಗೊಳ್ಳದೆ ನಮ್ಮನ್ನು ಕಾಪಾಡಲೆಂದು ಹಲವು ಸಂದರ್ಭಗಳಲ್ಲಿ ಹಲವಾರು ರೀತಿಯಲ್ಲಿ ನಾವು ಮಧ್ಯದಲ್ಲಿ ಪ್ರಸನ್ನರಾಗಿ ನಮಗೆ ಬೇಕಾದಂತ ಧೈರ್ಯವನ್ನು ತುಂಬುತ್ತಾರೆ, ನಮಗೆ ಬೇಕಾದಂತ ಶಾಂತಿ ಸಮಾಧಾನವನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಇಂದಿನ ದಿವಸಗಳಲ್ಲಿ ಪ್ರತ್ಯೇಕವಾಗಿ ಇಂದಿನ ಶುಭ ಸಂದೇಶದಲ್ಲಿ ಸಹ ನಾವು ಆಲಿಸಲಿದ್ದೇವೆ. ಇಬ್ಬರು ಶಿಷ್ಯರು ಎಮ್ಮಾವು ನಗರಕ್ಕೆ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವರ ಮಧ್ಯದಲ್ಲಿ ಪ್ರಸನ್ನರಾಗುತ್ತಾರೆ. ಈ ಶಿಷ್ಯರು ಪ್ರಭು ಯೇಸುವಿನ ಮರಣದ ನಂತರ ಅವರು ನಿರಾಶೆಗೊಂಡು ಎಲ್ಲವೂ ಮುಗಿಯಿತು ಎಂಬುದಾಗಿ ತಿಳಿದುಕೊಂಡು ತಮ್ಮ ಪುನಃ ಹಳೆಯ ವೃತ್ತಿಗೆ ಇಳಿಯುವಂತ ಸಂದರ್ಭದಲ್ಲಿ, ಅದರ ಬಗ್ಗೆ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಪ್ರಭು ಯೇಸುವಿನ ಸುವಾರ್ತೆಯನ್ನು ಸಾರಲು ಅವರನ್ನು ಹಾರಿಸಿಕೊಂಡರು. ಆ ಕೆಲಸವನ್ನು ಮಾಡುವ ಬದಲು ಅವರು ಪುನಃ ತಮ್ಮ ಹಳೆಯ ವೃತ್ತಿಗೆ ಹೋಗಲು ಪ್ರಯತ್ನಿಸುತ್ತಿದ್ದರು. ಇಂಥ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವರ ಮಧ್ಯದಲ್ಲಿ ಪ್ರಸನ್ನರಾಗಿ ಅವರಿಗೆ ಧೈರ್ಯವನ್ನು ನೀಡಿ ತಮ್ಮ ಜವಾಬ್ದಾರಿಯನ್ನು ಅವರ ನೆನಪಿಗೆ ತರಿಸಿಕೊಳ್ಳುತ್ತಾರೆ. ಪ್ರಿಯ ಸಹೋದರ ಸಹೋದರರೇ, ಅದೇ ಪ್ರಭು ಯೇಸು ಕ್ರಿಸ್ತರು ಸದಾಕಾಲ ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಕಷ್ಟ ದುಃಖದ ಸಂದರ್ಭಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ಖಂಡಿತವಾಗಿಯೂ ನಮ್ಮ ಮಧ್ಯದಲ್ಲಿದ್ದು ಅದೇ ರೀತಿಯ ಧೈರ್ಯವನ್ನು ಹಾಗೂ ನಮ್ಮ ಜೀವನದ ಜವಾಬ್ದಾರಿಯನ್ನು ಗಮನಕ್ಕೆ ತರುತ್ತಾರೆ. ಈ ಸಂದರ್ಭದಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ
ನಾವು ಮಾಡಿದಂತ ಎಲ್ಲಾ ಪಾಪಗಳಿಗೋಸ್ಕರ ದೇವರಲ್ಲಿ ಕ್ಷಮೆ ಯಾಚಿಸಿ ನಮಗೆ ಬೇಕಾದಂತ ವರಪ್ರಸಾದಗಳಿಗೋಸ್ಕರ ನಾವು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ ನಿಮ್ಮನ್ನು ನನಗಾಗಿ ನಾವು ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪಾಪಿ ಮನುಜನಿಗೆ ಸ್ವಾಮಿ ದಯ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರಿಗಾಯಿ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರಿಗಾಯಿ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯ ತೋರಿ. ಹಾಡಿನ ಸಂಖ್ಯೆ 198. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಓ ಕರ್ತನೇ ದೇವರೇ, ಪರಲೋಕರಾದರೆ ಸೃಷ್ಟಿಗೆ ಒಡೆಯನೆ ಪ್ರೀತಿಯ ತಂದೆ, ಹೊಗಳುತ್ತ ಸ್ತುತಿಸುವೆವು, ವಂದಿಸಿ ನಮಿಸುವೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಯೇಸು ಕ್ರಿಸ್ತರೇ, ಪಿತನ ಕುಮಾರರೇ, ಲೋಕದ ಪಾಪವನಿಗೆ ಪರಾಜರೆ ನಮಗೆ ದಯ ತೋರಿ, ಪ್ರಾರ್ಥನೆ ಆಲಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಪವಿತ್ರ ಆತ್ಮರೇ, ವರಗಳ ದಾರರೇ, ತಂದೆಯ ಪುತ್ರರ ಪ್ರೀತಿಯ ಚಿಲುಮೆ ವರಗಳ ಕರುಣಿಸಿರಿ. ಸ್ತುತಿಯನ್ನು ಸ್ವೀಕರಿಸಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪ್ರಜೆಯು ಆಧ್ಯಾತ್ಮಿಕ ನವಯೌವನವನ್ನು ಪುನಃ ತಾಳಿ ಸದಾ ಸಂತೋಷದಿಂದ ನಲಿಯಲಿ. ಹೀಗೆ ನಮ್ಮ ದತ್ತು ಸ್ವೀಕಾರದ ನಿಮಿತ್ತ
ನಾವು ಮರಳಿ ಪಡೆದ ಮಹಿಮೆಯಲ್ಲಿ ಆನಂದಿಸುತ್ತಾ ಪುನರುತ್ಥಾನದ ದಿನದ ಮಹಾದಾನಂದವನ್ನು ದೃಢ ನಿರೀಕ್ಷೆಯಿಂದ ಎದುರು ನೋಡುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಯೆಹೂದ್ಯ ಸ್ವಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸು ದೈವ ನಿಯಮಿತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ಹಾಗೂ ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯತ್ ಜ್ಞಾನದಲ್ಲಿ ಯೇಸು ನಿಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದ್ದರು. ನೀವು ಅವರನ್ನು ಪರಕೀಯರ ಕೈಗೊಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದಿರಿ. ಆದರೆ ದೇವರು ಅವರನ್ನು ಮೃತ್ಯುಶೂಲೆಯಿಂದ ಬಿಡಿಸಿ ಎಬ್ಬಿಸಿದರು. ಕಾರಣ ಅವರನ್ನು ಬಂಧಿಸಿಡುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಅವರನ್ನು ಕುರಿತು ದಾವೀದನು ಹೀಗೆಂದಿದ್ದಾನೆ: ಪ್ರಭು ಇಹನು ಎನ್ನ ಕಣ್ಮುಂದೆ ಸತತ, ನಾ ಹೆದರದಂತೆ ಆತನಿಹನು ಎನ್ನ ಹತ್ತಿರ. ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ, ತುಳುಕಿತು ಸಂತಸ ಎನ್ನ ನಾಲಿಗೆಯಿಂದ. ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮರ್ತ್ಯ ದೇಹ. ಏಕೆನೆ ದೂಡಲಾರೆ ಪಾತಾಳಕ್ಕೆ ನೀನೆನ್ನ ಜೀವಾತ್ಮವನ್ನು. ಕೊಳೆಯ ಬಿಡಲಾರೆ ನೀನು ಉಳಿದಾತನನ್ನು. ಅಮರ ಜೀವ ಮಾರ್ಗವೆನಗೆ ತೋರ್ಪಡಿಸಿದೆ. ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದೆನ್ನ ಭರಿತನಾಗಿಸುವೆ. ಪ್ರಿಯ ಸಹೋದರರೇ, ಪಿತಾಮಹ ದಾವೀದರಸನ ವಿಷಯದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿದೆ. ಆತನು ಮೃತನಾದನು, ಆತನನ್ನು ಸಮಾಧಿ ಮಾಡಲಾಯಿತು. ನಿಮಗೆಲ್ಲರಿಗೆ ತಿಳಿದಿರುವಂತೆ ಆತನ ಸಮಾಧಿ ನಮ್ಮ ಮಧ್ಯೆ ಇಂದಿನವರೆಗೂ ಇದೆ. ಆತನೊಬ್ಬ ಪ್ರವಾದಿಯೂ ಆಗಿದ್ದ. ತನ್ನ ಸಂತತಿಯಲ್ಲೇ ಒಬ್ಬನನ್ನು ಅರಸನನ್ನಾಗಿ ಮಾಡುವುದಾಗಿ ದೇವರು ಮಾಡಿದ್ದ ವಾಗ್ದಾನವನ್ನು ಆತನು ಮರೆತಿರಲಿಲ್ಲ. ಹೀಗಿರುವಲ್ಲಿ ಕ್ರಿಸ್ತ ಯೇಸುವಿನ ಪುನರುತ್ಥಾನವನ್ನು ಮುಂಚಿತವಾಗಿ ಅರಿತು ಅದರ ವಿಷಯವಾಗಿ ಹೀಗೆಂದು ಪ್ರವಾದನೆ ಮಾಡಿದ: ಆತ ನನ್ನನ್ನು ಪಾತಾಳಕ್ಕೆ ದೂಡಲಿಲ್ಲ, ದೇಹ ಕೊಳೆತು ಹೋಗಲು ಬಿಡಲಿಲ್ಲ. ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಆ ವರವನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ: ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು. ತೋರ್ಪಡಿಸುವೆ ನನಗೆ ಅವರ ಜೀವ ಮಾರ್ಗವನ್ನು. ನೀನು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ನೀನೇ ನನ್ನೊಡೆಯ ಎಂದು ನಾನು ನುಡಿದೆ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ. ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಶ್ಲೋಕ: ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು. ಪ್ರಭುವಿಗೆ ಧನ್ಯವಾದ. ಆತನೇ ನನಗೆ ಮಾರ್ಗದರ್ಶಕ. ಅಂಧಕಾರಗಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ. ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು.
ಇದ ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಏಕೆನೆ ದೂಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ, ಬಿಟ್ಟುಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ಶ್ಲೋಕ. ತೋರ್ಪಡಿಸುವೆ ನನಗೆ ಅಮರ ಜೀವ ಮಾರ್ಗವನ್ನು, ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು, ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು. ಶ್ಲೋಕ. ತೋರ್ಪಡಿಸುವೆ ನನಗೆ ಅಮರ ಜೀವ ಮಾರ್ಗವನ್ನು. ಎರಡನೇ ವಾಚನ ಪೇತ್ರನು ಬರೆದ ಮೊದಲನೇ ಪತ್ರದಿಂದ ವಾಚನ. ಯಾವ ನ್ಯೂನತೆಯೂ ಇಲ್ಲದ, ಯಾವ ಕಲಂಕವೂ ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಸಹೋದರರೇ, ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆಯೇ ಎಂದು ಸಂಬೋಧಿಸುತ್ತೀರಿ. ಅವರು ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವವರು. ಆದ್ದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡೆವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನತೆಯೂ ಇಲ್ಲದ, ಯಾವ ಕಲಂಕವೂ ಇಲ್ಲದ ಬಲಿಯು ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ವಿಶ್ವ ಸೃಷ್ಟಿಗೆ ಮೊದಲೇ ಯೇಸು ಕ್ರಿಸ್ತರನ್ನು ದೇವರು ಇದಕ್ಕೆಂದು ಗೊತ್ತು ಮಾಡಿದ್ದರು. ಈ ಅಂತಿಮ ದಿನಗಳಲ್ಲಿ ನಿಮಗೋಸ್ಕರ ಯೇಸು ಪ್ರತ್ಯಕ್ಷರಾದರು. ಮರಣದಿಂದ ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸಿದ ದೇವರಲ್ಲಿ ನೀವು ವಿಶ್ವಾಸ ಬಿಟ್ಟದ್ದು ಇವರ ಮುಖಾಂತರವೇ. ಹೀಗೆ ನಿಮ್ಮ ವಿಶ್ವಾಸವು ನಿರೀಕ್ಷೆಯು ದೇವರಲ್ಲೇ ನೆಲೆಗೊಂಡಿವೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮೃತ್ಯುಂಜಯನೇ ಹಲ್ಲೆಲೂಯಾ, ಮಹಿಮಾಮೃತನೇ ಹಲ್ಲೆಲೂಯಾ, ಜಗದೀಶ್ವರನೇ ಹಲ್ಲೆಲೂಯಾ, ಕರುಣಾಮಯನೇ ಹಲ್ಲೆಲೂಯಾ. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಪ್ರೀತಿಯ ಗೊಳಿಸಿ ನಮ್ಮಲ್ಲೇ ಬೆಳೆಸಿ. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಪ್ರೀತಿಯ ಗೊಳಿಸಿ ನಮ್ಮಲ್ಲೇ ಬೆಳೆಸಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕಾಸರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಶಿಷ್ಯರಲ್ಲಿ ಇಬ್ಬರು ಜೆರುಸಲೇಮಿಗೆ 11 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದ ಎಮ್ಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಇತ್ತೀಚೆಗೆ ನಡೆದ ವಿಷಯಗಳನ್ನೆಲ್ಲ ಕುರಿತು ಅವರು ಸಂಭಾಷಣೆ ಮಾಡುತ್ತಾ ನಡೆಯುತ್ತಿದ್ದರು. ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸುವೆ ಖುದ್ದಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ಆದರೆ ಇವರಾರೆಂದು ಅವರು ಗುರುತು ಹಚ್ಚಲಿಲ್ಲ. ಕಾರಣ
ಶಿಷ್ಯರಿಗೆ ಕಣ್ಣು ಕಟ್ಟಿದಂತಾಗಿತ್ತು. ನೀವು ತರ್ಕ ಮಾಡಿಕೊಂಡು ಹೋಗುತ್ತಿರುವಿರಲ್ಲ, ಏನು ವಿಷಯ ಎಂದು ಯೇಸು ಕೇಳಿದರು. ಶಿಷ್ಯರು ಸಪ್ಪೆ ಮುಖ ಮಾಡಿ ನಿಂತರು. ಆಗ ಅವರಲ್ಲಿ ಒಬ್ಬನಾದ ಕ್ಲೆಯೋಪ ಇತ್ತೀಚೆಗೆ ಜೆರುಸಲೇಮಿನಲ್ಲಿ ಜರುಗಿದ ಘಟನೆಗಳನ್ನು ಪಟ್ಟಣವೇ ತಿಳಿದಿದೆ, ನಿನಗೊಬ್ಬನಿಗೆ ಅವು ತಿಳಿಯದೆ ಎಂದನು. ಏನು ನಡೆಯಿತು ಎಂದು ಯೇಸು ಪುನಃ ಕೇಳಿದಾಗ ಆ ಶಿಷ್ಯರಿಬ್ಬರು, ಇವರು ನಜರೇತಿನ ಯೇಸುವಿಗೆ ಸಂಭವಿಸಿದ ಘಟನೆಗಳು. ಅವರು ನಡೆಯಲು ನುಡಿಯಲು ದೇವರ ಹಾಗೂ ಸಕಲ ಮಾನವರ ದೃಷ್ಟಿಯಲ್ಲಿ ಪ್ರವಾದಿಯಾಗಿದ್ದರು. ನಾವು ಮುಖ್ಯ ಯಾಜಕರು ಮತ್ತು ಮುಖಂಡರು ಅವರನ್ನು ಮರಣದಂಡನೆಗೆ ಗುರಿ ಮಾಡಿ ಶಿಲುಬೆಗೆ ಜಡಿಸಿದರು. ಇಸ್ರಾಯೇಲನ್ನು ಬಿಡುಗಡೆ ಮಾಡುವ ಉದ್ಧಾರಕ ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ಇಷ್ಟು ಮಾತ್ರವಲ್ಲ, ಇದೆಲ್ಲ ಸಂಭವಿಸಿ ಇಂದಿಗೆ 3 ದಿನಗಳು ಆಗಿವೆ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಮಹಿಳೆಯರು ಮುಂಜಾನೆ ಸಮಾಧಿಯ ಬಳಿಗೆ ಹೋಗಿದ್ದರು. ಅಲ್ಲಿ ಯೇಸುವಿನ ಪಾರ್ಥಿವ ಶರೀರವನ್ನು ಕಾಣಲಿಲ್ಲ. ಹಿಂತಿರುಗಿ ಬಂದು ನಮಗೆ ದೇವದೂತರು ಪ್ರತ್ಯಕ್ಷರಾದರು, ಇವರು ಯೇಸು ಸಜೀವನಿಂದ ಇದ್ದಾರೆಂದು ನಮಗೆ ತಿಳಿಸಿದರು ಎಂದು ಹೇಳಿ ನಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದರು. ನಮ್ಮ ಸಂಗಡಿಗಳಲ್ಲಿ ಕೆಲವರು ಸಮಾಧಿಯ ಬಳಿಗೆ ಹೋಗಿ ನೋಡಿದರು. ಮಹಿಳೆಯರು ಹೇಳಿದೆಲ್ಲ ಸರಿಯಾಗಿತ್ತು, ಆದರೆ ಯೇಸುವನ್ನು ಮಾತ್ರ ಕಾಣಲಿಲ್ಲ ಎಂದರು. ಆಗ ಯೇಸು, ಎಂತ ಮತಿಹೀನರು ನೀವು! ಪ್ರವಾದಿಗಳು ಎಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು! ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾಸಿದ್ಧಿಯನ್ನು ಪಡೆಯಬೇಕಿತ್ತಲ್ಲವೇ ಎಂದರು. ಅನಂತರ ಮೋಸೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲಾ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಇನ್ನೂ ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿದ್ದು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು, ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಗೆ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗರು ಒಟ್ಟುಗೂಡಿದರು. ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ, ಅವರು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಇಂದಿನ ವಾಚನಗಳು ಪ್ರತ್ಯೇಕವಾಗಿ ಶುಭ ಸಂದೇಶ ವಾಚನವು ನಮ್ಮ ಕಥೋಲಿಕ ಕ್ರೈಸ್ತರ ಜೀವನದಲ್ಲಿ ಮುಖ್ಯವಾಗಿ ಅಳವಡಿಸಿಕೊಳ್ಳಬೇಕಾದಂತ, ಮುಖ್ಯವಾಗಿ ಪಾಲನೆ ಮಾಡಬೇಕಾದಂತ ವಿಷಯವಾಗಿ ಧ್ಯಾನಿಸಲು ಕರೆ ನೀಡುವಂತ ವಾಕ್ಯವಾಗಿದೆ. 3 ವಿಷಯಗಳ ಬಗ್ಗೆ ಧ್ಯಾನಿಸಲು ನಮಗೆ ಕರೆ ನೀಡುತ್ತದೆ. ಮೊಟ್ಟ ಮೊದಲಾಗಿ ಪ್ರಾರ್ಥನೆ, ಎರಡನೇದಾಗಿ ಬಲಿಪೂಜೆ, ಮೂರನೇದಾಗಿ ದೈವ ವಾಕ್ಯದ ವಿಷಯವಾಗಿ.
ಯಾವಾಗ ಪ್ರಭು ಯೇಸು ಕ್ರಿಸ್ತರು ಈ ಶಿಷ್ಯರ ಜೊತೆಗೂಡಿ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು, ಯಾವಾಗ ಈ ಶಿಷ್ಯರು ಪ್ರಭು ಯೇಸುವಿನ ಬಗ್ಗೆ ಚಿಂತಿಸುತ್ತಾ ಮಾತನಾಡುತ್ತಾ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವರ ಮಧ್ಯದಲ್ಲಿ ಪ್ರಸನ್ನರಾಗುತ್ತಾರೆ. ಅವರ ಜೊತೆಗೂಡಿ ಅವರೊಂದಿಗೆ ನಡೆದುಕೊಂಡು ಹೋಗುತ್ತಾರೆ ಹಾಗೂ ಅವರೊಂದಿಗೆ ಸಂಭಾಷಣೆ ಮಾಡುತ್ತಾರೆ. ಪ್ರಿಯ ಸಹೋದರ ಸಹೋದರರೇ, ಮತ್ತಾಯನ ಬರೆದ 18ನೇ ಅಧ್ಯಾಯ 20ನೇ ವಾಕ್ಯಗಳಲ್ಲಿ ನಾವು ಓದ್ತೇವೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಪ್ರಭು ಯೇಸುವಿನ ವಿಷಯವಾಗಿ ಮಾತನಾಡುವಾಗ, ಪ್ರಭು ಯೇಸುವಿನ ನಾಮವನ್ನು ಉಚ್ಚರಿಸಿದಾಗ, ಪ್ರಭು ಯೇಸುವನ್ನು ಧ್ಯಾನಿಸುವಾಗ ಆ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತ ನಮ್ಮ ಮಧ್ಯದಲ್ಲಿ ಇರುತ್ತಾರೆ ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಹಾಗೂ 3 ವಿಷಯಗಳ ಬಗ್ಗೆ ನಾವು ಹೆಚ್ಚಾದಂತ ಗಮನ ಕೊಡಬೇಕು ನಮ್ಮ ಕ್ರೈಸ್ತಿಯ ಧರ್ಮದ ಪಾಲನೆಯಲ್ಲಿ. ಎಮಾವುಸ್ ನಗರ ತಲುಪುವಂತ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮೆಲ್ಲಗೆ ಮುಂದಕ್ಕೆ ನಡೆಯುವಂತೆ ಮುಂದಕ್ಕೆ ಹೋಗುತ್ತಾರೆ. ತಕ್ಷಣ 2 ಶಿಷ್ಯರು ಪ್ರಭು ಯೇಸುವಿನಲ್ಲಿ ಕೇಳಿಕೊಳ್ಳುತ್ತಾರೆ, ಸಂಜೆ ಆಯಿತು, ಕತ್ತಲಾಗುತ್ತಾ ಬಂದಿತ್ತು, ಬಂದು ನಮ್ಮೊಡನೆ ತಂಗಿರಿ ಎಂಬುದಾಗಿ. ಆದರೂ ಪ್ರಭು ಯೇಸು ಕ್ರಿಸ್ತರು ಮುಂದಕ್ಕೆ ನಡೆಯುತ್ತಾರೆ. ಪುನಃ ಈ ಶಿಷ್ಯರು ಅವರನ್ನು ಒತ್ತಾಯಪಡಿಸುತ್ತಾರೆ. ಈ ದೇವರ ವಾಕ್ಯ ಹೇಳುತ್ತದೆ, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು ಎಂಬುದಾಗಿ. ಸುಮ್ಮನೆ ಹೇಳಿಲ್ಲ, ಬನ್ನಿ ಸ್ವಾಮಿ ನಮ್ಮ ಮನೆಗೆ ಬಂದು ಊಟ ಮಾಡಿ ನಮ್ಮಲ್ಲಿ ತಂಗಿರಿ ಎಂಬುದಾಗಿ ಹೇಳಲಿಲ್ಲ. ಕೆಲವೊಮ್ಮೆ ನಾವು ಕೆಲವರನ್ನು ಕರೆಯುವಾಗ ಸುಮ್ಮನೆ ಹೆಸರಿಗೆ ನಾವು ಕರಿತೀವಿ, ಬನ್ನಿ ಸ್ವಲ್ಪ ಊಟ ಮಾಡಿ ಬನ್ನಿ ನಮ್ಮ ಮನೆಗೆ ಎಂಬುದಾಗಿ. ಆದರೆ ಪ್ರಿಯ ಸಹೋದರ ಸಹೋದರೇ, ಈ ಶಿಷ್ಯರು ಪ್ರಭು ಯೇಸುವನ್ನು ಒತ್ತಾಯಪಡಿಸಿದರು, ಅಂದ್ರೆ ಪುನಃ ಪುನಃ ಕರೆದರು. ನಮ್ಮಲ್ಲಿ ಯಾರಿಗಾದ್ರೂ ಮೇಲೆ ಪ್ರೀತಿ ಇದ್ದಾಗ ನಾವು ಒತ್ತಾಯ ಮಾಡ್ತೇವೆ, ದಯವಿಟ್ಟು ಬನ್ನಿ, ದಯವಿಟ್ಟು ಊಟ ಮಾಡಿ, ದಯವಿಟ್ಟು ನಮ್ಮ ಜೊತೆಯಲ್ಲಿ ಇಲ್ಲಿ ಇರಿ. ಪ್ರಿಯ ಸಹೋದರ ಸಹೋದರರೇ, ಯಾವಾಗ ಈ ಶಿಷ್ಯರು ಪ್ರಭು ಯೇಸುವನ್ನು ಒತ್ತಾಯಪಡಿಸಿದ್ರು, ಪ್ರಭು ಯೇಸು ಅವರ ಮನೆಗೆ ಹೋಗುತ್ತಾರೆ. ಪ್ರಿಯ ಸಹೋದರ ಸಹೋದರರೇ, ಅವರು ಪ್ರಭು ಯೇಸುವನ್ನು ತಮ್ಮ ಮನೆಗೆ ಕರೆದರು. ಅದೇ ರೀತಿಯಾಗಿ ಪ್ರಭು ಯೇಸುವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ, ಕ್ರೈಸ್ತಿಯ ಜೀವನದಲ್ಲಿ ಪ್ರಭು ಯೇಸುವನ್ನು ನಾವು ಕರಿಬೇಕು. ನಮ್ಮ ಮನೆಗೆ ಪ್ರಭು ಯೇಸುವನ್ನು ನಮ್ಮ ಜೀವನಕ್ಕೆ ಕರಿಬೇಕು. ಹೇಗೆ ಆ ಶಿಷ್ಯರು ಅವರನ್ನು ಕರೆದರು, ಅದೇ ರೀತಿಯಾಗಿ ನಾವು ಅವರಿಗೆ ಆಹ್ವಾನ ಮಾಡಬೇಕು. ಹೇಗೆ ಆಹ್ವಾನ ಮಾಡಲಿಕ್ಕೆ ಸಾಧ್ಯ? ನಮ್ಮ ದಿನನಿತ್ಯದ ಪ್ರಾರ್ಥನೆ ಮೂಲಕ ಪ್ರಭು ಯೇಸುವನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಬರ ಮಾಡಬೇಕು. ಪ್ರಭು ಯೇಸುವೆ ಬನ್ನಿ ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ. ಯಾವಾಗ ಅವರ ಯೇಸುವಿನಲ್ಲಿ, ಅವರ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಪ್ರಭು ಯೇಸುವನ್ನು ನಮ್ಮ ಜೀವನಕ್ಕೆ ಸ್ವಾಗತಿಸುತ್ತೇವೋ ಆಗಾಗ ನಾವು ಪ್ರಾರ್ಥನೆ ಮಾಡಬೇಕು, ಒತ್ತಾಯ ಮಾಡಬೇಕು. ಹಾಗಾಗಿ ಪ್ರಾರ್ಥನೆ ಮಾಡಿ, ಒತ್ತಾಯ ಮಾಡಿ ಪ್ರಭು ಯೇಸುವನ್ನು ನಾವು ಕರೆದಾಗ ಪ್ರಭು ಯೇಸು ನಮ್ಮ ಜೀವನಕ್ಕೆ ಬರುತ್ತಾರೆ, ನಮ್ಮ ಕುಟುಂಬಕ್ಕೆ ಬರುತ್ತಾರೆ. ನಮಗೆ ಗೊತ್ತಿದೆ, ಪ್ರಭು ಯೇಸು ನಮ್ಮಲ್ಲಿ ಇದ್ದಾಗ, ನಮ್ಮ ಮಧ್ಯದಲ್ಲಿದ್ದಾಗ ನಮ್ಮನ್ನು ಹಲವಾರು ರೀತಿಯ ಕಷ್ಟಗಳಿಂದ, ತೊಂದರೆಗಳಿಂದ ಪಾರು ಮಾಡುತ್ತಾರೆ. ಈ ಶಿಷ್ಯರು ನಿರಾಶೆಯಿಂದ ಕೂಡಿದ್ದರು. ಎಲ್ಲವೂ ಮುಗಿಯಿತು ಎಂಬುದಾಗಿ ತಿಳಿದು ದುಃಖದಿಂದ, ಚಿಂತೆಯಿಂದ ಇದ್ದರು. ಪ್ರಭು ಯೇಸು ಅವರ ಮಧ್ಯದಲ್ಲಿ ಪ್ರಸನ್ನರಾಗಿ ಅವರಿಗೆ ಸಾಂತ್ವನವನ್ನು ನೀಡುತ್ತಾರೆ, ಅವರಿಗೆ ಧೈರ್ಯವನ್ನು ನೀಡುತ್ತಾರೆ, ಅವರಿಗೆ ಶಕ್ತಿಯನ್ನು ನೀಡುತ್ತಾರೆ, ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾರೆ. ಪ್ರಿಯ ಸಹೋದರ ಸಹೋದರಿ, ಎರಡನೆಯ ವಿಷಯ, ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು, ಅವರು ಪ್ರಭು ಯೇಸುವನ್ನು ಕಂಡರು. ಪ್ರಿಯ ಸಹೋದರ ಸಹೋದರಿ, ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು,
ಎಂಬುದಾಗಿ ಇಂದಿನ ಶುಭ ಸಂದೇಶದ ವಾಕ್ಯಗಳು ನಮಗೆ ತಿಳಿಸುತ್ತವೆ. ಪ್ರಭು ಯೇಸು ಕ್ರಿಸ್ತರು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮುರಿದು ಅವರಿಗೆ ನೀಡಿದಾಗ ಪ್ರಭು ಯೇಸುವಿನ ಆ ನಿಜವಾದ ಪ್ರಸನ್ನತೆಯನ್ನು ಅವರು ಕಂಡುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿ, ಬಲಿ ಪೂಜೆಯು ಪ್ರಭು ಯೇಸು ಖುದ್ದಾಗಿ ನಮ್ಮ ಜೊತೆಗೆ ಇದ್ದು ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಸಲ್ಲಿಸುವಂತ ಬಲಿ ಪೂಜೆಯಾಗಿದೆ. ಹಾಗೂ ಪ್ರತಿ ಬಲಿ ಪೂಜೆಯಲ್ಲಿ ತಮ್ಮನ್ನೇ ಮುರಿದು ರೊಟ್ಟಿಯ ಮೂಲಕ ಅವರ ದೇಹವನ್ನು ಹಾಗೂ ದ್ರಾಕ್ಷಾರಸದ ಮೂಲಕ ಪ್ರತಿ ಬಲಿ ಪೂಜೆಯಲ್ಲಿ ಅವರ ರಕ್ತವನ್ನು ನೀಡುವಂತ ಬಲಿ ಪೂಜೆಯಾಗಿದೆ. ಯೋಹನನು ಬರೆದ 6ನೇ ಅಧ್ಯಾಯ 53ನೇ ವಾಕ್ಯಗಳಲ್ಲಿ ಹೀಗೆನ್ನುತ್ತಾರೆ: ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ಹೌದು ಪ್ರಿಯ ಸಹೋದರ ಸಹೋದರರೇ, ನಾವು ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಭು ಯೇಸುವಿನ ಶರೀರವನ್ನು ಭುಜಿಸಲಿಲ್ಲವಾದರೆ, ಆ ರಕ್ತವನ್ನು ಪಾನ ಮಾಡದಿಲ್ಲವಾದರೆ ನಮ್ಮಲ್ಲಿ ಜೀವ ಇರುವುದಿಲ್ಲ. ಇದು ಪ್ರಭು ಯೇಸು ಕ್ರಿಸ್ತರಿಗೆ ಖುದ್ದಾಗಿ ಯೋಹನ ಬರೆದ 6ನೇ ಅಧ್ಯಾಯ 53ನೇ ವಾಕ್ಯಗಳಲ್ಲಿ ತಿಳಿಸುವಂತ ವಾಕ್ಯವಾಗಿದೆ. ನಮ್ಮಲ್ಲಿ ನಾವು ಬಲಿ ಪೂಜೆಯಲ್ಲಿ ಭಾಗವಹಿಸುವುದಿಲ್ಲವಾದರೆ ನಮ್ಮಲ್ಲಿ ಜೀವ ಇರುವುದಿಲ್ಲ, ಆಧ್ಯಾತ್ಮಿಕ ಜೀವ ಇರುವುದಿಲ್ಲ. ನಮ್ಮ ಪ್ರಯಾಣಕ್ಕೆ ಬೇಕಾದ ಆ ಶಕ್ತಿ, ಧೈರ್ಯ ನಮ್ಮಲ್ಲಿ ಇರುವುದಿಲ್ಲ. ಎರಡನೇದಾಗಿ ಯೋಹನ ಬರೆದ 6ನೇ ಅಧ್ಯಾಯ 55ನೇ ವಾಕ್ಯಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೀಗೆಂದು ಹೇಳುತ್ತಾರೆ: ಯಾರು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವರಲ್ಲಿ ನೆಲೆಸಿರುತ್ತೇನೆ ಎಂಬುದಾಗಿ. ಪ್ರಭು ಯೇಸು ನಮ್ಮಲ್ಲಿ ನೆಲೆಸಿರಬೇಕಾದರೆ, ಅವರು ನಮ್ಮಲ್ಲಿ ನೆಲೆಸಿರಬೇಕಾದರೆ, ನಾವು ಅವರಲ್ಲಿ ನೆಲೆಸಿರಬೇಕಾದರೆ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಭು ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸಬೇಕು. ಇದು ಪ್ರಭು ಯೇಸು ಕ್ರಿಸ್ತರು ಖುದ್ದಾಗಿ ಹೇಳಿದಂತ ಮಾತುಗಳಾಗಲಿ. ಆದ್ದರಿಂದ ಬಲಿ ಪೂಜೆ ಎಷ್ಟೊಂದು ಮುಖ್ಯ ನಮ್ಮ ಕಥೋಲಿಕ ಜೀವನಕ್ಕೆ ಎಂದರೆ, ನಮ್ಮ ಕಥೋಲಿಕ ಜೀವನ ಬಲಿ ಪೂಜೆ ಮೇಲೆ ಹೊಂದಿಕೊಂಡಿದೆ. ಬಲಿ ಪೂಜೆಯು ನಮ್ಮ ಕ್ರೈಸ್ತಿಯ ಜೀವನದ ಕೇಂದ್ರ ಬಿಂದುವಾಗಿದೆ. ಬೇರೆ ಎಲ್ಲ ಆಧ್ಯಾತ್ಮಿಕ ಪಾಲನೆಗಳು ಈ ಬಲಿ ಪೂಜೆಯಿಂದ ಉಕ್ಕಿ ಬರುವಂತದ್ದಾಗಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಬಲಿ ಪೂಜೆಯು ಅತಿ ಮುಖ್ಯವಾದಂತ ಒಂದು ವಿಷಯವಾಗಿದೆ ನಮ್ಮ ಕ್ರೈಸ್ತಿಯ ಜೀವನಕ್ಕೆ. ಕೊನೆಯದಾಗಿ ಶಿಷ್ಯರು ಹೇಳುತ್ತಾರೆ, ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ? ಯಾವಾಗ ಅವರ ಹೃದಯ ಕುತೂಹಲದಿಂದ ಕುದಿಯಲು ಪ್ರಾರಂಭಿಸಿತು? ಪ್ರಭು ಯೇಸು ಕ್ರಿಸ್ತರು ಪವಿತ್ರ ಗ್ರಂಥದ ವಿಷಯವಾಗಿ ಮಾತನಾಡುವಾಗ, ಪವಿತ್ರ ಗ್ರಂಥದ ಅರ್ಥವನ್ನು ಅವರಿಗೆ ತಿಳಿಸುವಾಗ ಅವರ ಹೃದಯ ಕುತೂಹಲದಿಂದ ಕುದಿಯುತ್ತಿತ್ತು ಎಂಬುದಾಗಿ ತಿಳಿಸುತ್ತಾರೆ. ಎಬ್ರಿಯರಿಗೆ ಬರೆದ 4ನೇ ಅಧ್ಯಾಯ 12ನೇ ವಾಕ್ಯಗಳು ಹೀಗೆಂದು ಹೇಳುತ್ತವೆ: ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂತ ಈ ಬಾಯಿ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯ ಜೀವಂತವಾದದ್ದು. ಅದರಲ್ಲಿ ಜೀವ ಇದ್ದ ಕಾರಣ ಪ್ರಭು ಯೇಸು ಕ್ರಿಸ್ತರು ಆ ಜೀವದ ವಾಕ್ಯಗಳನ್ನು ಹೇಳಿ ಅರ್ಥೈಸುವಂತಹ ಸಂದರ್ಭದಲ್ಲಿ, ಅರ್ಥವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಆ ದೇವರ ವಾಕ್ಯ ಅವರ ಹೃದಯವನ್ನು ಕಲುಷಿತಗೊಳಿಸಿತು. ಅವರಲ್ಲಿ ಕುತೂಹಲ ಉಕ್ಕುವಂತೆ ಮಾಡಿತು. ಪ್ರಿಯ ಸಹೋದರ ಸಹೋದರಿ,
ಇಂದು ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು, ಆಕ್ಟರ್ಸ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಖಾಲಿ ದೇವರ ವಾಕ್ಯವನ್ನು ಓದಿ ಪರಿವರ್ತನೆ ಹೊಂದಿ ಇಂದು ಪ್ರಭು ಯೇಸುವಿನ ನಿಜವಾದ ಶಿಷ್ಯರಾಗಿರುವುದನ್ನು ನಾವು ನೋಡ್ತೀವಿ. ಅಂತವರು ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಸಾರುತ್ತಿದ್ದಾರೆ. ಆದ್ದರಿಂದ ಪ್ರಿಯ ಸೋದರ ಸೋದರಿ, ದೇವರ ವಾಕ್ಯವನ್ನು ನಾವು ಸದಾ ಓದಬೇಕು. ದೇವರ ವಾಕ್ಯವನ್ನು ಓದಿ ನಾವು ಧ್ಯಾನಿಸಬೇಕು. ಅದರ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಯಾವಾಗ ನಾವು ದೇವರ ವಾಕ್ಯವನ್ನು ಓದಿ ಧ್ಯಾನಿಸುತ್ತೇವೆಯೋ ಅದು ನಮ್ಮಲ್ಲಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಇಬ್ರಿಯರಿಗೆ ಬರೆದ 4ನೇ ಅಧ್ಯಾಯ 12ನೇ ವಾಕ್ಯಗಳ ಹೇಳುವಂತೆ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ನಮ್ಮಲ್ಲಿ ಪುನಃ ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತದೆ. ನಮ್ಮಲ್ಲಿ ಕ್ರಿಯೆ ಪ್ರಾರಂಭವಾಗುತ್ತದೆ. ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಮ್ಮಲ್ಲಿ ಪರಿವರ್ತನೆ ತರುತ್ತದೆ. ಆದ್ದರಿಂದ ಈ ಜೀವಾತ್ಮವಾದಂತ, ಕ್ರಿಯಾತ್ಮಕವಾದಂತ ಹಾಗೂ ನಮ್ಮ ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂತ, ನಮ್ಮ ಹೃದಯವನ್ನು ಛೇದಿಸುವಂತ ಈ ದೇವರ ವಾಕ್ಯವನ್ನು ಪ್ರತಿನಿತ್ಯ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವನ ತಪ್ಪದೆ ಓದಬೇಕು. ಪ್ರಿಯ ಸಹೋದರ ಸಹೋದರರೇ, ಇಂದಿನ ಶುಭ ಸಂದೇಶವು ನಿಜವಾಗಿಯೂ ತುಂಬಾ ನಮ್ಮ ಕ್ರೈಸ್ತ ಜೀವನಕ್ಕೆ ತುಂಬಾ ಅರ್ಥಭರಿತವಾದಂತ, ನಮ್ಮ ಕ್ರೈಸ್ತ ಜೀವನದಲ್ಲಿ ಪಾಲನೆ ಮಾಡಬೇಕಂತ ಮುಖ್ಯವಾದ ವಿಷಯಗಳ ಬಗ್ಗೆ ಧ್ಯಾನಿಸಲು ನಮಗೆ ಕರೆ ನೀಡುತ್ತದೆ. ಪ್ರಾರ್ಥನೆ, ಬಲಿಪೂಜೆ ಮತ್ತು ದೈವ ವಾಕ್ಯ. ಪ್ರಿಯ ಸಹೋದರ ಸಹೋದರರೇ, ಪ್ರಭು ಯೇಸುವನ್ನು ನಾವು ಸದಾಕಾಲ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯ ಮೂಲಕ ಬರಮಾಡಿಕೊಳ್ಳೋಣ. ಪ್ರತ್ಯೇಕವಾಗಿ ನಮ್ಮ ಕುಟುಂಬ ಪ್ರಾರ್ಥನೆ ಮೂಲಕ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದಾರೆ, ಮತ್ತಾಯನ ಬರೆದ 18ನೇ ಅಧ್ಯಾಯ 20ನೇ ವಾಕ್ಯಗಳಲ್ಲಿ, ಎಲ್ಲಿ 2-3 ಜನ ನನ್ನ ಹೆಸರಿನಲ್ಲಿ ಕೂಡಿದವರು ನಾನು ಅಲ್ಲಿದ್ದೇನೆ ಎಂಬುದಾಗಿ. ಖಂಡಿತ ನಿಮ್ಮ ಕುಟುಂಬ ಪ್ರಾರ್ಥನೆ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಇರುತ್ತಾರೆ. ಯಾವುದೇ ಕಷ್ಟ ಇರಲಿ, ಯಾವುದೇ ದುಃಖ ಇರಲಿ, ಯಾವುದೇ ತೊಂದರೆಗಳಿರಲಿ, ಯಾವುದೇ ಚಿಂತೆಗಳಲ್ಲಿ ಇರಲಿ, ಯಾವುದೇ ನಿರಾಶೆಗಳಿಗೆ ಒಳಗಾಗಿರುವಂತ ಸಂದರ್ಭಗಳಿರಲಿ, ಪ್ರಿಯ ಸಹೋದರ ಸಹೋದರರೇ, ಮರೆಯಬೇಡಿ, ಬೇರೆ ಯಾರಿಂದಲೂ ಇದನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ನಮಗೆ ಸಾಂತ್ವನ ನೀಡಿ ಈ ರೀತಿಯ ಕಷ್ಟಗಳಿಂದ ಹೋಗಲಾಡಿಸಲು, ಕಷ್ಟಗಳಿಂದ ನಿವಾರಣೆ ಹೊಂದಲು, ಇದು ಬಲಗೊಳಿಸಲು ಸಾಧ್ಯ. ಆದ್ದರಿಂದ ಆ ಪ್ರಭು ಯೇಸುವನ್ನು ಸದಾಕಾಲ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದ ಜೀವನದ ಮೂಲಕ, ಕುಟುಂಬ ಪ್ರಾರ್ಥನೆ ಮೂಲಕ ಬರಮಾಡಿಕೊಳ್ಳೋಣ. ಪ್ರತಿ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ. ಈ ಸಂದರ್ಭಗಳಲ್ಲಿ ನೇರವಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲವಾದರೂ ನಾವು ಬೇರೆ ಬೇರೆ ವಿಧದಲ್ಲಿ ಈ ಬಲಿಪೂಜೆಯಲ್ಲಿ ಟಿವಿಗಳ ಮೂಲಕ ಹಾಗೂ ಫೇಸ್ಬುಕ್ಗಳ ಮೂಲಕ ಆ ಬಲಿಪೂಜೆಯಲ್ಲಿ ಭಾಗವಹಿಸೋಣ. ಬಲಿಪೂಜೆ ಸಂದರ್ಭದಲ್ಲಿ ಪ್ರಭು ಯೇಸುವನ್ನು ಬರಮಾಡಿಕೊಳ್ಳೋಣ. ಖಂಡಿತವಾಗಿ ಪ್ರಭು ಯೇಸು ಆ ಸಂದರ್ಭದಲ್ಲಿ ಬಂದೇ ಬರುತ್ತಾರೆ ನಮ್ಮ ಜೀವನಕ್ಕೆ, ತಮ್ಮ ಆಧ್ಯಾತ್ಮಿಕ ಶರೀರ ಮತ್ತು ರಕ್ತದೊಂದಿಗೆ. ಹಾಗೂ ದೇವರ ವಾಕ್ಯವನ್ನು ಸದಾ ಪಠಿಸಿ ನಾವು ಧ್ಯಾನಿಸೋಣ. ಆಮೆನ್. ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದನು, ಅಗೋಚರವಾದನು, ಸರ್ವವನ್ನು ಸೃಷ್ಟಿಸಿದ್ದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ್ದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮನಿಂದ ಕನ್ಯಾಮರಿಯಲ್ಲಿ ಮನುಷ್ಯರಾದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು.
ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಗೆ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮ ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮ ಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಪರಲೋಕ ಜೀವವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಆತ್ಮೀಯ ಸಹೋದರ ಸಹೋದರರೇ, ದೇವರ ಚಿತ್ತದಂತೆ ಮಾನವನಾಗಿ ಧರೆಗೆ ಆಗಮಿಸಿ ಯಾತನೆಯನ್ನು ಅನುಭವಿಸಿ ಮರಣ ಜಯಿಸಿ ಪುನರುತ್ಥಾನರಾದ ಯೇಸು ಮಾನವನ ಕಷ್ಟ, ಸುಖ, ನೋವು, ನಲಿವು, ಭಯ, ಹತಾಶೆ ಹಾಗೂ ನಿರಾಶೆಗಳನ್ನು ಬಲ್ಲವರಾಗಿದ್ದಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ತೊಂದರೆ, ಅಡೆತಡೆಗಳನ್ನು ಜಯಿಸಲು, ಸಾರ್ಥಕ ಬದುಕನ್ನು ನಡೆಸಲು ಬೇಕಾದವುಗಳನ್ನು ಅನುಗ್ರಹಿಸಲೆಂದು ಭಗವಂತನಲ್ಲಿ ವಿನಂತಿಸೋಣ. ನಿಮ್ಮ ಉತ್ತರ: ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಖಿಲ ಧರ್ಮಸಭೆಯ ಪಾಲಕರಾಗಿರುವ ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಎಲ್ಲ ಧರ್ಮಾಧ್ಯಕ್ಷರುಗಳು ಹಾಗೂ ಗುರುಗಳು ನಿಸ್ವಾರ್ಥ ಸೇವೆಗೈದು ಭಕ್ತರನ್ನು ಭಕ್ತಿ ವಿಶ್ವಾಸದಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರತಿದಿನ ಕುಟುಂಬದಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಭೋಜನ ಸೇವಿಸುವಾಗ ಸ್ವಾರ್ಥ, ದ್ವೇಷ, ಅಸೂಯೆ ಎಲ್ಲ ದುರ್ಗುಣಗಳು ಮರೆಯಾಗಿ ಸ್ನೇಹ, ಪ್ರೀತಿ, ಐಕ್ಯತೆಯ ಕುಟುಂಬದಲ್ಲಿ ತುಂಬುತ್ತದೆ ಎಂದು ನಾವರಿತು ಅದಕ್ಕೆ ತಕ್ಕಂತೆ ಜೀವಿಸಲು ಬೇಕಾಗುವ ಸಕಲ ವರಗಳಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತನ ಸಂದೇಶವನ್ನು ಸಾರುವುದೇ ತಮ್ಮ ಗುರಿಯಾಗಿಟ್ಟುಕೊಂಡು ಅದಕ್ಕಾಗಿ ಯಾವುದೇ ಜಾತಿ, ಮತ, ವರ್ಣವೆಂಬ ಭೇದ ಭಾವವಿಲ್ಲದೆ ಕ್ರಿಸ್ತನನ್ನು ಸಾರುವ ಸುವಾರ್ತಕರಿಗಾಗಿ ಪ್ರಾರ್ಥಿಸೋಣ. ಇವರ ಈ ಸೇವೆಯಲ್ಲಿ ಅನೇಕ ತೊಂದರೆ, ಕಷ್ಟ, ಆಪತ್ತು, ವಿಪತ್ತು ಬಂದಾಗ ನಿರಾಶರಾಗದಂತೆ ದೇವರು ತಮ್ಮ ದೈವಿಕ ಶಕ್ತಿಯಿಂದ ಅವರನ್ನು ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವ ಸರ್ವರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ಸ್ಪರ್ಶದಿಂದ ಆಧ್ಯಾತ್ಮಿಕ ನವ ಚೈತನ್ಯ ಪಡೆಯುತ್ತಾ ಬಾಳಿನಲ್ಲಿ ಬರುವ ಎಲ್ಲ ನೋವು, ಏಕಾಂತ, ದುಃಖ, ಜಿಗುಪ್ಸೆಗಳಿಂದ ಬಿಡುಗಡೆ ಹೊಂದಿ ಶಾಂತಿಯ ಜೀವನ ನಡೆಸಲೆಂದು ಪ್ರಾರ್ಥಿಸೋಣ. ಪ್ರಾರ್ಥಿಸುತ್ತೇವೆ. ಈಗ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ವೈಯಕ್ತಿಕ ಪ್ರಾರ್ಥನೆ ಕೋರಿಕೆಗಳನ್ನು ತಂದೆಯಾದ ದೇವರಿಗೆ ನಾವು ಸಮರ್ಪಿಸೋಣ. ಕರುಣಾಸಾಗರಾದ ಸರ್ವೇಶ್ವರ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ. ನಾವು ಸದಾ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ನಿಮ್ಮ ಪ್ರೇರಣೆ ಹೊಂದಿ ಈ ಜಗದ ಎಲ್ಲ ಹಿಂಸೆ, ನೋವು, ಬಾಧೆಗಳನ್ನು, ಕಷ್ಟಗಳನ್ನು ಜಯಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಜೀವನೀಡಿದ ಜನಕನೇ ಹೃದಯ ಸ್ವೀಕರಿಸೋ, ನೀನೆ ನೀಡಿದ ಕರಗಳ ಕಾಣಿಕೆ ಸ್ವೀಕರಿಸೋ. ಉರಿದು ಹೋಗಲಿ ಪಾಪವು, ಎದೆಯ ಒಳಗಿನ ಸ್ವಾರ್ಥವು. ಉರಿದು ಹೋಗಲಿ ಪಾಪವು, ಎದೆಯ ಒಳಗಿನ ಸ್ವಾರ್ಥವು. ಶುದ್ಧ ಮನಸ್ಸಿನ ಕಾಣಿಕೆ ನನ್ನದಾಗಲಿ. ಶುದ್ಧ ಮನಸ್ಸಿನ ಕಾಣಿಕೆ ನನ್ನದಾಗಲಿ. ಉಣಲು ನೀಡಿದೆ, ಉಡಲು ನೀಡಿದೆ, ಬಂಧು ಬಳಗವ ನೀಡಿದೆ. ಬಿತ್ತಿದೆ
ಸ್ವಾರ್ಥದಲ್ಲಿ ಜೀವತ್ಯಾಗವ ಮರೆತಿಹೆ, ಕ್ಷಮಿಸಿ ಸ್ವೀಕರಿಸು, ಕ್ಷಮಿಸಿ ಸ್ವೀಕರಿಸು. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮಲ್ಲಿಯೂ ಸರ್ವಶ್ರೇಷ್ಠ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಧರ್ಮಸಭೆ ಉಲ್ಲಾಸದಿಂದ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಅದರಿಂದ ಸಂತೋಷಕ್ಕೆ ಕಾರಣರಾದ ನೀವು ನಾವು ತಂದಿರುವ ಈ ಕಾಣಿಕೆಗಳು ನಿತ್ಯಾನಂದದಲ್ಲಿ ಫಲ ನೀಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲಾ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಾವು ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಪರಮ ಪಾವನ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ್ದ ನೈಜ ಕುರಿಮರಿಯವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರವರೇ, ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನೀವು ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಕರ್ತರು ದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ಎಂದು ತುಂಬಿದೆ. ಈಶನ ನಾಮದಿ ಬರುತ್ತಿಹ ಕ್ರಿಸ್ತಗೆ ಹಾಡಿರಿ ಎಲ್ಲರೂ ಹೋಸಾನ ಹೋಸನ 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 ಹೋಸಾನ ಹೊಸನ ಹೋಸಾನ. ದಾವಿದ ಕುವರಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ಸಾರಿದ ಯೇಸು ಕ್ರಿಸ್ತರೇ ಹೋಸಾನ ಹೊಸನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಸೃಷ್ಟಿಸಿದ ಸಮಸ್ತವೂ ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಾವು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೀವನ ಸತ್ವವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ಬಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವನ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆ ಈ ಪರಮ ರಹಸ್ಯಗಳನ್ನು ಆಚರಿಸಿದ್ರೆ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರ ರೊಚ್ಚಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ
ಆ ರೊಚ್ಚಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು ನಿಮ್ಮ ಪುತ್ರ ರಕ್ಷಣಾ ಯಾತನೆ, ಅವರ ಅದ್ಭುತಕರವಾದ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನ ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಿಮ್ಮನ್ನು ಸಂಧಾನಪಡಿಸುವ ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತನಲ್ಲಿ ಒಂದೇಶ್ವರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಂತ ಪೇತ್ರರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇರುವ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆ ಆಗುವಂತೆ ಬಾಳು ಹೇಳೋದನ್ನು ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವಬೋಧದಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಅಪ್ಪಾ ಪಿತನೇ, ಅಪ್ಪಾ ಪಿತನೇ, ಅಪ್ಪಾ ಪಿತನೇ, ಪಿತನೇ, ಅಪ್ಪಾ ಪಿತನೇ, ಅಪ್ಪಾ ಪಿತನೇ, ಅಪ್ಪಾ ಪಿತನೇ, ಪಿತನೇ. ಪೂಜ್ಯ ನಿನ್ನ ನಾಮಕ್ಕೆ ಪರಮ ಮಹಿಮೆ
ಸಲ್ಲಲಿ, ನಿನ್ನ ಚಿತ್ತ ನಡೆಯಲಿ, ಸ್ವರ್ಗದಂತೆ ಭೂಮಿಯಲಿ. ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ. ಬರಲಿ ನಿಮ್ಮ ರಾಜ್ಯವು, ಪರಮ ಪವಿತ್ರ ಆತ್ಮವು ನೀಡು ನಮಗೆ ಭೋಜನ. ದಣಿದ ಮನಕ್ಕೆ ಸಾಂತ್ವನ. ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ. ನಮ್ಮ ಪಾಪ ಕ್ಷಮಿಸಿರಿ, ಪರರ ಕ್ಷಮಿಸ ಕಲಿಸಿರಿ, ಶೋಧನೆಯಿಂದ ಬಿಡಿಸುತ್ತ ಕೇಳಿನಿಂದ ರಕ್ಷಿಸಿರಿ. ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರಾಧಿಕಾರ ಮಹಿಮೆ ನಿಮಗೆ ಸಲ್ಲಲಿ, ನಿಮಗೆ ಮಹಿಮೆ ಸಲ್ಲಲಿ, ಸ್ವರ್ಗದಂತೆ ಭೂಮಿಯಲ್ಲಿ. ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಾವು ಪಾಪಗಳನ್ನು ರಕ್ಷಿಸುತ್ತೇವೆ, ನಿಮ್ಮ ಧರ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತರ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯಿರಲಿ. ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭುವೇ, ತಮ್ಮನ್ನು ಸ್ವೀಕರಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತಿನಲ್ಲಿ ನಮ್ಮ ಆತ್ಮ ಸ್ವಸ್ಥವಾಗುವುದು.
ಆತ್ಮಕ್ಕೆ ಬೇಗನೆ ಬಾ, ನಿನ್ನ ಚರಣ ಹೊಂಗಿರಣ, ಈ ಮನವ ಬೆಳಗಿಸಬಾ, ಈ ಮನವ ಬೆಳಗಿಸಬಾ. ತೋರೆಯ ತೋರೆದ ಮೀನಿನಂತೆ ತಾಯಿಯಾಗಲಿದ ಕಂದನಂತೆ, ತೋರೆಯ ತೋರೆದ ಮೀನಿನಂತೆ ತಾಯಿಯಾಗಲಿದ ಕಂದನಂತೆ, ಎನ್ನಾತನು ಎನ್ನ ಮನವು, ಎನ್ನಾತನು ಎನ್ನ ಮನವು, ಬಯಸಿದೆ ಪ್ರಭುವೇ ನಿನ್ನನ್ನೇ, ಶರಣನ ಪೊರೆಯೋ ನಿತ್ಯಾತ್ಮನೇ, ನಿತ್ಯಾತ್ಮನೇ. ಈ ಬಾನುಭುವಿಯ ರಾಜನೇ, ಆತ್ಮಕ್ಕೆ ಬೇಗನೆ ಬಾ, ನಿನ್ನ ಚರಣ ಹೊಂಗಿರಣ, ಈ ಮನವ ಬೆಳಗಿಸಬಾ, ಈ ಮನವ ಬೆಳಗಿಸಬಾ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪ್ರಜೆಯನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಅನಂತರಾಸ್ಯಗಳಿಂದ ನವೀಕರಿಸಲು ನೀವು ಇಚ್ಛಿಸಿದ್ದ ಇವರು ತಮ್ಮ ಶರೀರ ಪುನರುತ್ಥಾನದಿಂದ ಅಳಿಯದ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಕರ್ತಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕೊರೋನಾ ರೋಗವನ್ನು ನಿಷ್ಕ್ರಿಯಗೊಳಿಸುವ ಪ್ರಾರ್ಥನೆ. ಸರ್ವಶಕ್ತರಾದ ನಿತ್ಯ ದೇವರೇ, ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ಪ್ರಭು ಯೇಸುವೆ, ಇಡೀ ವಿಶ್ವವನ್ನು ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಪವಿತ್ರಾತ್ಮರಿಂದ ತುಂಬಿಸಿ ನಿಮ್ಮ ಕರುಣಾಮೃತ ರಕ್ತದ ಸಮುದ್ರದಲ್ಲಿ ಎಲ್ಲರನ್ನು ಮುಳುಗಿಸಿ ಸಂರಕ್ಷಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈಗ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ್ದೀರಿ. ನಿಮಗೆ ಯಾವುದು ಹಾನಿ ಮಾಡದು ಎಂಬುದಾಗಿ ತಿಳಿಸಿದ್ದೀರಿ. ನೀವೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದೀರಿ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಪರಿಹರಿಸುತ್ತೀರಿ. ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿರುವೆವು. ದೇವರ ಅನಂತ ಸೌಭಾಗ್ಯದಿಂದ, ಅಪಾರ ದಯೆಯಿಂದ, ದೇವರ ವಾಕ್ಯವಾದ ಪ್ರಭು ಯೇಸುವಿನ ರಕ್ಷಣಾ ಶಕ್ತಿಯಿಂದ ಕೊರೋನಾ ರೋಗಾಣುವನ್ನು ಇಡೀ ವಿಶ್ವದಲ್ಲಿ, ವಿಶೇಷವಾಗಿ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ನಾಶಗೊಳಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ನೆರವೇರ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಮನದಿಂದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಕರ್ತನು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರ ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದೊಂದಿಗೆ ನಿಮಗೆ ಆನಂದವನ್ನು ನೀಡಲಿ. ಆಮೆನ್. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ
ಬಾಪ್ತಿಸ್ತರಾಗುವಂತೆ ಮಾಡಲಿ. ಆಮೆನ್. ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಅಲೆಲೂಯ, ಅಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ഇരുളಲ್ಲಿ ನಡೆದಿರುವಾಗ, ಭಯದಿಂದ ನಡುಗಿರುವಾಗ, ಆಕಾಶವಾಣಿಯು ಬಂತು, ಅದಿನೋಡು ಸ್ವರ್ಗ ಸ್ವರ, ಮಧುರ ಮಧುರ ಅಮರ ಈಶ್ವರ, ಮಧುರ ಮಧುರ ಅಮರ ಈಶ್ವರ. ಸುದೆಯ ಸವಿಯುವುದರಲ್ಲಿ, ಸುಮಕೋಮಲತೆ ಮಾತಲ್ಲಿ, ಸುದೆಯ ಸವಿಯುವುದರಲ್ಲಿ, ಸುಮಕೋಮಲತೆ ಮಾತಲ್ಲಿ, ಒಲವ ತಂದಿಹುದು, ಬೆಳಕ ನೀಡಿಹುದು, ದಾರಿ ತೋರಿಹುದು. ഇരുളಲ್ಲಿ ನಡೆದಿರುವಾಗ, ಭಯದಿಂದ ನಡುಗಿರುವಾಗ, ಆಕಾಶವಾಣಿಯು ಬಂತು, ಅದಿನೋಡು ಸ್ವರ್ಗ ಸ್ವರ, ಮಧುರ ಮಧುರ ಅಮರ ಈಶ್ವರ, ಮಧುರ ಮಧುರ ಅಮರ ಈಶ್ವರ. ಪ್ರವೇಶಿಸುವೆ. ಚಾರ್ಲ್ಸ್ ವೇಗಸ್ ಅವರ ಆತ್ಮವನ್ನು ನಿಮಗೆ ಸಮರ್ಪಿಸಿ ಅವರಿಗೆ ಬೇಕಾದಂತಹ ಆತ್ಮ ಶಾಂತಿಯನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂಥ ಫಿಲೋಮಿನಾ ಹಾಗೂ ದೇವಭೂಷಣ ಹಾಗೂ ಲೂರ್ದ್ ಮೇರಿ ಮತ್ತು ಪ್ರಭಾಕರ್ ಅವರನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸಿ ಅವರ ಕುಟುಂಬಕ್ಕೆ ಬೇಕಾದ ಎಲ್ಲ ರೀತಿಯ ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನಮ್ಮ ಧರ್ಮಕ್ಕಿಂತ ಪ್ರತಿಯೊಂದು ಕುಟುಂಬವನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರತಿಯೊಂದು ಕುಟುಂಬವನ್ನು ಮುಟ್ಟಿ ಆಶೀರ್ವದಿಸಿರಿ. ನೀವು ಈ ಪುನರುತ್ಥಾನದ ದಿವಸದಂದು ತಂದಂಥ ಆ ಶಾಂತಿ, ಸಮಾಧಾನ, ಸ್ವಾತಂತ್ರ್ಯವನ್ನು ಈ ಎಲ್ಲ ಕುಟುಂಬದವರು ಅನುಭವಿಸುವಂತೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಾವು ಮರಿಯ ಪ್ರಸಾದ ಪೂರ್ಣಿ ಕರ್ತನು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಎಡಬಿಡದ ಸಾಯಿ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೇತ್ರರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕ್ಲಾರೆಂಟರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಿಕೇಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲಾರೆನ್ಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆ ಮಾಡುತ್ತಾಯೆ. ಒತ್ತ ಶಕ್ತಿಯ ಗುತ್ತಿನ ಮೂಲಕ ನಂಬರಿಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.